ಹರಿ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಗ್ರಹಾಣಾಂ ಆದಿರಾದಿತ್ಯಃ ಲೋಕರಕ್ಷಣಕಾರಕಃ ವಿಷಮಸ್ಥಾನಸಂಭೂತಾಃ ಪೀಡಾಂ ಹರತು ಮೇ ರವಿಃ ಪೀಡಾಂ ಹರತು ಮೇ ಗುರುಃ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೆಲ್ಲಿಗೂ ಕೂಡ ಭಗವಂತನು ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವತ್ತು ಯಾವ್ಯಾವ ದೇವರನ್ನು ಪೂಜೆ ಮಾಡಬೇಕು ಎಂಬುದನ್ನು ಕೂಡ ಕೇಳಿದ್ದಾರೆ. ಹಾಗಾಗಿ ನಮ್ಮ ಶಾಸ್ತ್ರದಲ್ಲಿ ಬಹಳಷ್ಟು ವಿಸ್ತಾರವಾಗಿ ಯಾವ ಸಮಯ, ಯಾವ ದೇವರು, ಏನು ಕಾಮನೆ ಅಥವಾ ಇಷ್ಟಾರ್ಥ, ಏನು ಸಂಕಲ್ಪ, ಹೀಗೆಲ್ಲ ಬಹಳಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ. ನಾವು ಸೂಕ್ಷ್ಮವಾಗಿ ನೋಡಿ, ರಾಶಿಯ ಉದಯವಾಗುವಂಥ ಸಮಯ ಅಥವಾ ವಾರಗಳ ಉದಯವಾಗುವಂಥದ್ದು ಹೋರೆಗಳ ಮೂಲಕವಾಗಿ ಆಗುತ್ತೆ. ಅದಕ್ಕೆ ಹೋರಾಶಾಸ್ತ್ರ ಅಂಥೇಳಿ ಒಂದು ಶಾಸ್ತ್ರ ಇದೆ. ಉದಾಹರಣೆಗೆ ಸೂರ್ಯೋದಯ ಸಮಯಕ್ಕೆ ಒಂದು 6 ಗಂಟೆಗೆ ರವಿ ಹೋರೆ ಇದ್ದರೆ ಅದಕ್ಕೆ ರವಿವಾರ ಅಥವಾ ಭಾನುವಾರ ಎಂಬುದಾಗಿ ಕರೆದರು. ಹಾಗೆ ಚಂದ್ರ ಹೋರೆ ಇದ್ದರೆ ಅದಕ್ಕೆ ಸೋಮವಾರ ಎಂಬುದಾಗಿ ಕರೆದರು. ಹೀಗೆ ಯಾವ್ಯಾವ ಹೋರೆಯು ಆರಂಭವಾಗುತ್ತೋ ಅದಕ್ಕೆ ಆ ವಾರ ಎಂಬುದಾಗಿ ಕರೆದರು. ವಾರ ಅಂತಂದರೆ ನಮ್ಮಲ್ಲಿ ಉದಯಾದ್ ಉದಯಂ ವಾರಂ ಎಂಬುದಾಗಿ ಹೇಳ್ತಾರೆ. ಅರ್ಥ ಏನು? ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ ಒಂದು ವಾರ ಹೇಳುವಂಥದ್ದು. ಹಾಗಾಗಿ ಸೂರ್ಯೋದಯದಿಂದ ಇವತ್ತು 6:20ಕ್ಕೆ ಸೂರ್ಯೋದಯ ಆಗಿದೆ ಅಂತಂದರೆ ನಾಳೆ 6:20ವರೆಗೂ ಕೂಡ ನಮ್ಮಲ್ಲಿ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಪ್ರಾಚೀನವಾದಂತಹ ಒಂದು ಗಣಿತ ಪದ್ಧತಿಯಲ್ಲಿ ಒಂದು ದಿವಸ ಹೇಳುವಂಥದ್ದು. ಹಾಗಾಗಿ ಈ ವಾರವನ್ನು, ಈ ದಿವಸವನ್ನು ಅನೇಕ ಭಾಗವಾಗಿ ಅದಕ್ಕೆ ಅನೇಕ ರೀತಿಯಾದಂಥ ಫಲಗಳನ್ನು ಕೂಡ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ನಾವು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸುವಂಥದ್ದು, ನಮಗೆ 7 ವಾರಗಳು ಸಿಗ್ತದೆ. ಒಂದು ಭಾನುವಾರ ದಿವಸ ಅರ್ಕಶಂಭರುದಾಹರೇತ್ ಎಂಬುದಾಗಿ ಹೇಳಿದ್ದಾರೆ. ಭಾನುವಾರ ಏನಾದರೂ ಕೂಡ ನಾವು ಪೂಜೆ ಮಾಡಬೇಕಾ, ಆದಷ್ಟು ಶಿವನನ್ನೇ ಪೂಜೆ ಮಾಡಬೇಕು. ಶಿವನ ಆರಾಧನೆ, ಶಿವನ ಪೂಜೆ ಬಹಳ ಮುಖ್ಯವಾದಂಥದ್ದು. ಮತ್ತು ಸೂರ್ಯನ ಪೂಜೆಯೂ ಕೂಡ ಬಹಳ ಮುಖ್ಯವಾದಂಥದ್ದು. ಸೂರ್ಯನಿಗೆ ನಮಸ್ಕಾರ ಮಾಡುವಂಥದ್ದು, ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣೆ ಮಾಡುವಂಥದ್ದು, ಮತ್ತು ಮುನೇಶ್ವರ, ಶಿವನ ಪರಿವಾರವಾದಂಥ ಕಾಳಭೈರವೇಶ್ವರ, ಹೀಗೆ ಶಿವನ ಎಲ್ಲ ಪರಿವಾರವೂ ಕೂಡ ನಮಗೆ ಭಾನುವಾರಕ್ಕೆ ಬಹಳ ಮುಖ್ಯವಾದಂಥದ್ದು. ಮತ್ತು ಎಕ್ಕೆ ಗಿಡಕ್ಕೆ ಪೂಜೆ ಮಾಡ್ತೇವಲ್ಲ, ಅದು ಕೂಡ ಭಾನುವಾರ ಬಹಳ ಶ್ರೇಷ್ಠವಾದಂಥದ್ದು. ಹಾಗೆ 2ನೇ ದಿವಸ ನೋಡಿ ಸೋಮ ಅಂತಂದರೆ ಚಂದ್ರ, ಅವನಿಗೆ ಶೀತಲ ಎಂಬುದಾಗಿ ಕರೀತಾರೆ. ಒಂದು ಹಂತಕ್ಕೆ ಜ್ಯೋತಿಷ್ಶಾಸ್ತ್ರದಲ್ಲಿ ದೇವಿ ಎಂಬುದಾಗೂ ಕೂಡ ಕರೀತಾರೆ. ಹಾಗಾಗಿ ಹೆಣ್ಣು ದೇವರ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಅಥವಾ ಚಂದ್ರನ ದೇವಸ್ಥಾನಕ್ಕೆ ಹೋಗಲಿಕ್ಕೆ, ಆದಷ್ಟು ದುರ್ಗೆ, ಲಕ್ಷ್ಮಿ ಇಂತಹ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಸೋಮವಾರ ಬಹಳ ಒಳ್ಳೆಯದು. ಮತ್ತು ಸೋಮವಾರ ದಿವಸ ನಾವು ಹೋದರೆ ನಮ್ಮ ಮನಸ್ಸು ದೃಢವಾಗುತ್ತದೆ. ದೇವಿಯ ಅನುಗ್ರಹದಿಂದ ನಮ್ಮ ಮನಸ್ಸು ದೃಢವಾಗಿ ಒಳ್ಳೆಯ ರೀತಿಯಾದಂಥ ಅನುಕೂಲ ಅವಕಾಶಗಳೆಲ್ಲ ಆಗ್ತದೆ. ಹಾಗೆ 3ನೇ ವಾರ ಮಂಗಳವಾರ. ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಮಾಡ್ತಾರೆ. ಆದರೆ ಶಾಸ್ತ್ರಗಳ ಪ್ರಕಾರವಾಗಿ ಮಂಗಳವಾರ ದಿವಸ ಬಹಳ ಮುಖ್ಯವಾದ್ದು. ಸುಬ್ರಹ್ಮಣ್ಯನನ್ನು ಕೂಡ ಆರಾಧನೆ ಮಾಡಬಹುದು, ದೇವಿಯನ್ನು ಕೂಡ ವಿಶೇಷವಾಗಿ ಆರಾಧನೆ ಮಾಡಬಹುದು ಎಂಬುದಾಗಿ ಹೇಳ್ತಾರೆ. ದೇವಿ ಉಪಾಸನೆ, ದೇವಿ ಆರಾಧನೆಗೂ ಕೂಡ ಈ ಮಂಗಳವಾರ ಬಹಳ ವಿಶಿಷ್ಟವಾದಂಥದ್ದು. ಹಾಗಾಗಿ ದೇವಿ ಪ್ರಾರ್ಥನೆ ಅಥವಾ ಕುಲದೇವರು ಅಥವಾ ಎಲ್ಲಮ್ಮ, ಮಾರಮ್ಮ ಇಂತಹ ಎಲ್ಲ ದೇವರಿಗೂ ಕೂಡ ಮಂಗಳವಾರ. ಅದರ ಜೊತೆಗೆ ಷಡಾನನ ಸುಬ್ರಹ್ಮಣ್ಯನಿಗೂ ಕೂಡ ಬಹಳ ಮುಖ್ಯವಾದಂಥದ್ದು. ಇನ್ನು ಬುಧವಾರ ದಿವಸ ಬುಧಂ ನಾರಾಯಣಂ ವಿಂದ್ಯಾತ್ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಅಂದರೆ ವಿಷ್ಣುವಿಗೆ ಬಹಳ ಮುಖ್ಯವಾದಂಥದ್ದು. ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದ್ದರೆ ಹತ್ತಿರದಲ್ಲಿದ್ದರೆ ಅದಕ್ಕೆ ದೇವರಿಗೆ ಹೋಗಿ ನಮಸ್ಕಾರ ಮಾಡುವಂಥದ್ದು. ಅಥವಾ ಬುಧವಾರ ದಿವಸ ಇನ್ನೊಂದು ಕಡೆಗೆ ಗಣಪತಿಯನ್ನು ಕೂಡ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಹಾಗಾಗಿ ಗಣಪತಿಗೂ ಕೂಡ ಬುಧವಾರ ಒಳ್ಳೆಯದು. ಅದರ ಜೊತೆಗೆ ವಿಷ್ಣು ಮತ್ತು ಲಕ್ಷ್ಮೀನಾರಾಯಣ ದೇವರಿಗೂ ಕೂಡ ಒಳ್ಳೆಯದು ಎಂಬುದಾಗಿ ಹೇಳ್ತಾರೆ. ಇನ್ನು ಗುರುವಾರ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಗುರುವಿನ ವಾರ, ರಾಯರ ವಾರ. ಆ ದಿವಸ ದಕ್ಷಿಣಾಮೂರ್ತಿಗೆ ಬಹಳ ವಿಶೇಷವಾದಂಥದ್ದು. ಮತ್ತು ಗುರುಗ್ರಹಕ್ಕೆ ಬಹಳ ಒಳ್ಳೆಯದು. ಮತ್ತು ನಮಗೆ ವಿದ್ಯೆ ಕೊಟ್ಟಂತಹ ಗುರುಗಳಿಗೂ ಕೂಡ ಗುರುವಾರ ನಮಸ್ಕಾರವನ್ನು ಮಾಡಿದ್ರೆ ನಮ್ಮ ವಿದ್ಯೆಯೂ ಕೂಡ ಅಭಿವೃದ್ಧಿಯಾಗತ್ತೆ. ಯಾಕಂದರೆ ಅವರ ಆಶೀರ್ವಾದದಿಂದ ನಮ್ಮ ಜೀವನದ ಅನೇಕ ಕಷ್ಟಗಳು, ಯಾಕೆಂತಂದರೆ ನಮಗೆ ಕತ್ತಲೆಯ ಜೀವನ, ನಮಗೆ ಬೆಳಕು ಬರಬೇಕು ಅಂತಂದರೆ ಗುರುವಿನ ಸ್ಪರ್ಶ, ಗುರುವಿನ ಅನುಗ್ರಹ ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ನಾವು ಇವತ್ತಿನ ದಿವಸ ದೊಡ್ಡ ವ್ಯಕ್ತಿಗಳಾಗಿರ್ತೇವೆ, ಆದರೆ ಬಾಲ್ಯಾವಸ್ಥೆಯಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಅನುಕೂಲತೆಗಳಾಗಲಿ ಒಳ್ಳೆಯ ರೀತಿಯಾಗಿ ಕೆಟ್ಟ ರೀತಿಯಾಗಿ ಇರುವುದಿಲ್ಲ. ಹಾಗಾಗಿ ಗುರುಗಳ ಆಶೀರ್ವಾದ, ಗುರುಗಳ ಅನುಗ್ರಹ ಮತ್ತು ದಕ್ಷಿಣಾಮೂರ್ತಿಯ ಉಪಾಸನೆಯನ್ನು ಕೂಡ ಗುರುವಾರ ದಿವಸ ಹೇಳ್ತಾರೆ.
ಇದು ಶುಕ್ರವಾರ ದಿವಸ ಬಹಳ ಮುಖ್ಯವಾಗಿ ನಾವು ಗಮನಿಸಬಂದು ಶುಕ್ರ ಅಂದರೆ ಲಕ್ಷ್ಮೀನಾರಾಯಣ ದೇವರು. ಹಾಗಾಗಿ ಶುಕ್ರವಾರ ದಿವಸ ಲಕ್ಷ್ಮೀನಾರಾಯಣ ದೇವರನ್ನು ಮತ್ತು ದುರ್ಗಾಮಾತೆಯನ್ನು ಕೂಡ ನಾವು ಆರಾಧನೆ ಮಾಡಬಹುದು, ಮತ್ತು ಕುಲದೇವರನ್ನು ಕೂಡ ಆರಾಧನೆ ಮಾಡಬಹುದು ಎಂಬುದಾಗಿ ಹೇಳ್ತಾರೆ. ಶುಕ್ರವಾರಕ್ಕೆ ಕುಲದೇವತಾ ಉಪಾಸನೆ ಆರಾಧನೆಯು ಕೂಡ ಬಹಳ ಮುಖ್ಯವಾದಂಥದ್ದು. ಇಂದು ಶನಿವಾರ ಅಂತ ಎಲ್ಲರೂ ಕೂಡ ಗೊತ್ತಿದೆ. ಶನೇಶ್ವರನಿಗೆ ವಿಶೇಷವಾದಂತಹ ವಾರ ಎಂಬುದಾಗೂ ಕೂಡ ಕರಿತೇವೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಬಲಿ ಕೊಡುವಂತಹ ದೇವತೆಗಳಿಗೆ ಮತ್ತು ಕೆಲವೊಂದಷ್ಟು ಹಳ್ಳಿಗಳಲ್ಲೋ ಗ್ರಾಮ್ಯವಾದಂತಹ ಕಾಡಿನಲ್ಲಿರುವಂತಹ ವನದುರ್ಗ ಮೊದಲಾದಂಥ ದೇವತೆಗಳಿಗೆ ಶನಿವಾರವೇ ಹೇಳಿದ್ದಾರೆ. ಹಾಗಾಗಿ ಶನೈಶ್ಚರನಿಗೂ ಕೂಡ ಬಹಳ ಮುಖ್ಯವಾಗಿ, ಹನುಮಂತ ದೇವರಿಗೂ ಕೂಡ ಬಹಳ ಮುಖ್ಯವಾಗಿ, ಲಕ್ಷ್ಮೀ ನರಸಿಂಹದೇವರಿಗೂ ಕೂಡ ಬಹಳ ಮುಖ್ಯವಾಗಿ ಹೇಳಿದ್ದಾರೆ. ಹೀಗೆ ವಿಷ್ಣುವಿನ ಪರಿವಾರವಾದಂಥ ಎಲ್ಲ ದೇವರಿಗೂ ಕೂಡ ಶನಿವಾರ. ಇನ್ನು ರಾಹು ಕೇತು ನಮಗೆ ಸಿಗುವಂಥದ್ದು ಯಾವುದಪ್ಪ? ರಾಹು ಕೇತು ಅಂತಂದರೆ ರಾಹುವಿಗೆ ಕೇತುವಿಗೆ ಸಾಮಾನ್ಯವಾಗಿ ಮಂಗಳವಾರ ಮತ್ತು ಶನಿವಾರ ಬಹಳ ಒಳ್ಳೆಯದಾದಂಥದ್ದು. ಎರಡೂ ಛಾಯಾಗ್ರಹಗಳು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಕುಜನೂ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಶನಿಗೆ ಸಂಬಂಧವಾದಂಥ ಗ್ರಹಗಳೇ ರಾಹುಕೇತು ಹೇಳುವಂಥದ್ದು. ಹಾಗಾಗಿ ರಾಹುಕೇತುಗಳಿಗೆ ಸಪ್ತಗ್ರಹಗಳೇ ಪ್ರಧಾನವಾಗಿದ್ದುಕೊಂಡು ರಾಹುಕೇತುಗಳಿಗೆ ಅಷ್ಟೊಂದು ಪರಿಹಾರವನ್ನು ಹೇಳಿಲ್ಲ. ಆದರೂ ಕೂಡ ನಾಗನ ಸಂಬಂಧವಾದಂಥ ತೊಂದರೆಗಳು ಪರಿಹಾರಗಳಿದೆ ಅಂತಾದರೆ ಮಂಗಳವಾರ, ಷಷ್ಠಿ ಇಂತಹ ದಿವಸ ಮಾಡುವಂಥದ್ದು ಬಹಳ ಒಳ್ಳೆಯದು. ಯಾಕಂದರೆ ಅದರಲ್ಲೂ ಕೂಡ ರಿಕ್ತ ತಿಥಿ, ಸೌಮ್ಯವಾದಂಥ ತಿಥಿ ಅಂತೆಲ್ಲ ಬಹಳಷ್ಟು ಹೇಳ್ತಾರೆ. ಹಾಗೆ ಮುಂದುವರೆದು ಅನೇಕ ವಿಡಿಯೋಗಳನ್ನು ಕೂಡ ನಾವು ಗಮನಿಸೋಣ. ಆತ್ಮೀಯರೇ ನಮಸ್ಕಾರ. ಯಾರು ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕನ್ನು ಮಾಡಿ, ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.